ಪ್ರೈಸ್ ಲಾರ್ಡ್. ಪ್ರಿಯ ಆಸರೆ ಟಿ ವಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಶುಭವನ್ನು ಆಶೀರ್ವಾದವನ್ನು ಕೋರಿ ಈ ಸತ್ಯವೇದ ಶಾಲೆಗೆ ಪುನಃ ನಿಮ್ಮನ್ನು ಆಹ್ವಾನಿಸೋನಾಗಿದ್ದಾನೆ. ಈ ದಿನದಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳನ್ನು ಕುರಿತು ನಾವು ಧ್ಯಾನ ಮಾಡುತ್ತಿರುವಾಗ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಮಾಡುವಂಥ ಕಾರ್ಯಗಳು ಹೇಗಾಗಿರುತ್ತದೆ ಅಂತ ನಾವು ಅಧ್ಯಯನ ಮಾಡುತ್ತಾ ಇದ್ದೀವಿ. ಕಳೆದ ಸಂಚಿಕೆಯಲ್ಲಿ ಪರಿಶುದ್ಧಾತ್ಮನು ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ಯಾವ ರೀತಿ ವ್ಯತ್ಯಾಸವಾಗಿ ಕಾರ್ಯ ಮಾಡಿದನು ಎಂದು ನಾವು ಅಧ್ಯಯನ ಮಾಡಿದ್ದೀವಿ. ಈ ದಿನದಲ್ಲಿ ಪರಿಶುದ್ಧಾತ್ಮನಿಂದ ಉಂಟಾಗುವ ಕಾರ್ಯ, ಆತನು ನಮಗೆ ಮಾಡುವಂಥ ಸೇವೆ ಅಥವಾ ಆತನ ಮೂಲಕವಾಗಿ ನಾವು ಮಾಡುವ ಸೇವೆ ಹೇಗಿರುತ್ತದೆ, ಅದು ಏನು ಅಂತ ನಾವು ತಿಳಿದುಕೊಳ್ಳೋಣ. ಪರಿಶುದ್ಧಾತ್ಮನು ಬರೀ ನಮ್ಮನ್ನು ಅಭಿಷೇಕದಿಂದ ತುಂಬಿಸಿ ನಡೆಸೋದು ಮಾತ್ರವಲ್ಲದೆ ಆತನು ನಮಗೆ ಸಹಾಯಕನಾಗಿದ್ದಾನೆ ಎಂದು ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮೂಲ ಆಧಾರದ ವಚನ ವಾಕ್ಯ ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 5-15 ಓದುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನು ನಮ್ಮ ಸಹಾಯಕ ಮಾಡುವನಾಗಿದ್ದಾನೆ, ಆತನು ನಮ್ಮ ಸಹಾಯಕನಾಗಿದ್ದಾನೆ. ಆ ರೀತಿ ನೋಡುವುದಾದರೆ ನಮ್ಮ ಜೀವನದಲ್ಲಿ ನಾವು ಅನೇಕ ಸಮಯಗಳಲ್ಲಿ ನಾವು ಕುಗ್ಗಿ ಹೋದವರಾಗಿ, ಸೋತು ಹೋದವರಾಗಿ, ಸಹಾಯ ಹೀನರಾಗಿರುವಾಗ ಪರಿಶುದ್ಧಾತ್ಮ ನಮ್ಮಲ್ಲಿ ಇರುವುದಾದರೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ಆತನನ್ನು ನಾವು ಅಳವಡಿಸಿಕೊಳ್ಳುವುದಾದರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ಪರಿಶುದ್ಧಾತ್ಮನನ್ನು ನಾವು ಅಳವಡಿಸಿಕೊಳ್ಳುವುದಾದರೆ, ಆತನೊಂದಿಗೆ ಸಹವಾಸದಿಂದ ನಾವು ಬೆರೆತು ನಡೆಯುವುದಾದರೆ ಆತನು ನಮಗೆ ಎಲ್ಲ ಕಾರ್ಯಗಳಲ್ಲೂ ಆತ ನಮಗೆ ಸಹಾಯ ಮಾಡುವನಾಗಿದ್ದಾನೆ. ಹೌದು ಪ್ರಿಯರೇ, ನಮಗೆ ಸಹಾಯಕರು ಬೇಕಾದರೆ ನಾವು ಅನೇಕ ಸಮಯಗಳಲ್ಲಿ ನಾವು ಅನೇಕ ಕಾರ್ಯಗಳ ಸಹಾಯವನ್ನು ಬೇಡರಾಗಿರುತ್ತೇವೆ. ನಾವು ಪ್ರಯಾಣ ಹೋಗುತ್ತಿರುವಾಗ ಯಾರನ್ನಾದ್ರೂ ನಾವು ಸಹಾಯ ಬೇಡವರಾಗಿರುತ್ತೇವೆ. ಅನೇಕ ಸಮಯಗಳಲ್ಲಿ ನಾವು ಖರೀದಿ ಮಾಡಿದ ವಸ್ತುಗಳನ್ನು ಹಾಳಾಗುವಾಗ ಅಥವಾ ನಮ್ಮ ಮನೆಯಲ್ಲಿ ಇರುವಂಥ ಯಂತ್ರಗಳು ಅಥವಾ ಮಿಷನರೀಸ್ ಯಾವುದಾದ್ರೂ ಅದು ಕೆಲಸ ಮಾಡದೇ ಇರುವಾಗ ನಾವು ತಕ್ಷಣವೇ ಅದರ ಮೇಲೆ ಒಂದು ಜಾಹೀರಾತು ಇರುತ್ತದೆ. ಏನೆಂದರೆ, ನಿಮ್ಮ ಎಲ್ಲ ಕೆಲಸಕ್ಕೂ ಸಹಾಯಕರಿಗೆ ನಾವು ಸಹಾಯ ಮಾಡುತ್ತೇವೆ, ಸಹಾಯವಾಣಿಯನ್ನು ಅಥವಾ ಕಸ್ಟಮರ್ ಕೇರ್ನ ಆ ನಂಬರ್ಗೆ ಕರೆ ಮಾಡುವುದಾದ್ರೆ ನಮಗೆ ಸಹಾಯ ಮಾಡುತ್ತೇವೆ ಅನ್ನುವಾಗ ನಾವೇನು ಮಾಡ್ತೀವಿ ಅಂದರೆ, ನಮಗೆ ಆ ಸಂಖ್ಯೆಯನ್ನು ನಾವು ಡಯಲ್ ಮಾಡಿ ಆ ಕರೆಯನ್ನು ಮಾಡಿ ನಾವು ಸಹಾಯವನ್ನು ಬೇಡರಾಗ್ತೀವಿ. ಹಾಗಾದರೆ ನಾವು ಮನುಷ್ಯರ ಮೇಲೆ ಅವ್ರು ಕೊಟ್ಟಂಥ ಆ ಮಾತಿನ ಮೇರೆಗೆ ಅಲ್ಲಿ ಅವ್ರು ಕೊಟ್ಟಂಥ ಆ ದೂರವಾಣಿ ಸಂಖ್ಯೆನ ನಂಬಿ ನಾವು ಫೋನ್ ಮಾಡಿ ಏನು ಮಾಡ್ತೀವಿ, ನಾವು ಅವರಲ್ಲಿ ಸಹಾಯ ಬೇಡುತ್ತೀವಿ. ನಾವು ಆತ್ಮಿಕ ಜೀವನಕ್ಕೆ ನಾವು ಇನ್ನೂ ಎಷ್ಟು ಜಾಗೃತರಾಗಿರಬೇಕು. ಇವತ್ತು ಅನೇಕ ಕ್ರೈಸ್ತರು, ಇಲ್ಲದ್ರೆ ದೇವರ ಮಕ್ಕಳು ತಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು, ಹೋರಾಟಗಳಲ್ಲಿ ಅವುಗಳನ್ನು ಜಯಿಸಿ ಮುಂದೆ ಬರೋಕ್ಕೆ ಆಗದೆ ಸೋತೋದವರು ಅನೇಕರಿದ್ದಾರೆ. ಆದರೆ ನಾವು ಒಂದು ಕಾರ್ಯ ಮರೆಯಬಾರದು. ಅದೇನೆಂದರೆ, ನಾವು ದೇವರ ಸಹಾಯವನ್ನು ಹೊಂದಿಕೊಳ್ಳುವುದಾದರೆ, ಪರಿಶುದ್ಧಾತ್ಮನ ಸಹಾಯವನ್ನು ಹೊಂದಿಕೊಳ್ಳುವುದಾದರೆ ನಮ್ಮ ಜೀವನದಲ್ಲಿ ನಾವು ಜಯವನ್ನು ನೋಡಬಹುದು ಎಂದು ನಾವು ಅರಿತುಕೊಂಡವರಾಗಿರಬೇಕು. ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡೋನಾಗಿರುತ್ತಾನೆ. ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತಾನೆ? ಮೊದಲನೇದಾಗಿ, ನಮ್ಮ ಸಂಕಷ್ಟದ ದಿನಗಳಲ್ಲಿ ನಮ್ಮನ್ನು ನಂಬಿಕೆಗೆ ನಡೆಸುವ ಆತನಾಗಿ ನಮಗೆ ಆತನಿದ್ದಾನೆ. ಪರಿಶುದ್ಧಾತ್ಮನು ನಮ್ಮಲ್ಲಿ ಬರುವಾಗ ಮೊದಲನೇದಾಗಿ ಆತನು ನಮಗೆ ಕೊಡುವಂಥ ಸಹಾಯವೇನೆಂದರೆ, ದೇವರ ವಾಕ್ಯದಲ್ಲಿ ನಂಬಿಕೆಯನ್ನು ಇಡುವುದಕ್ಕೆ, ನಂಬಿಕೆಯನ್ನು ಹುಟ್ಟಿಸುವುದಕ್ಕೆ ಆತನ ಕಾರಣನಾಗಿರುತ್ತಾನೆ. ಆಗ ನಾವು ನಂಬಿಕೆಯಿಂದಿರುವಾಗ ಆ ನಂಬಿಕೆ ನಮ್ಮಲ್ಲಿ ಕ್ರಿಯೆ ಮಾಡುವುದಾಗಿರುತ್ತದೆ. ಪರಿಶುದ್ಧಾತ್ಮನನ್ನು ಹೊಂದದೇ ಇದ್ದಂಥ ಅಬ್ರಹಾಮನು ದೇವರ ಮಾತನ್ನು ನಂಬಿ
ಎಲ್ಲವನ್ನು ತ್ಯಜಿಸಿ ದೇವರು ಕೊಟ್ಟ ಮಾತಿನ ಮೇರೆಗೆ ಅವನು ದೇವರು ಹೇಳಿದ ಸ್ಥಳಕ್ಕೆ ದೇಶಾಂತರವಾಗಿ ಹೋದದ್ದು ನಂಬಿಕೆಯಿಂದ. ಆ ನಂಬಿಕೆಯಿಂದ ತನಗೆ ಕೊಟ್ಟಂಥ ಒಬ್ಬ ಮಗನನ್ನು ದೇವರು ಹೇಳಿದಾಗ ಮೋರಿಯ ಬೆಟ್ಟಕ್ಕೆ ತಂದು ಬಲಿ ಕೊಡುವುದಕ್ಕೆ ಅಥವಾ ಯಜ್ಞ ಅರ್ಪಿಸುವುದಕ್ಕೆ ಮುಂದಾದಾಗ ದೇವರು ಅವನ ನಂಬಿಕೆಯನ್ನು ನೋಡಿ, ದೇವರ ವಿಧೇಯತೆಯನ್ನು ನೋಡಿ, ದೇವರು ಕೊಟ್ಟಂಥ ವಾಗ್ದಾನವನ್ನು ನೆನಪು ಮಾಡಿಕೊಂಡ ಆ ಅಬ್ರಹಾಮನು ಈಸಾಕನನ್ನು ಬಲಿ ಕೊಡುವಾಗ ದೇವರು ಅದನ್ನು ನೋಡಿ ಅವನ ನಂಬಿಕೆಯನ್ನು ಮೆಚ್ಚಿಸಿದನು. ಹಾಗಾದರೆ ನೋಡುವುದಾದರೆ ಇಬ್ರಿಯರ 11ನೇ ಅಧ್ಯಾಯದಲ್ಲಿ ಅನೇಕ ನಂಬಿಕೆ ವೀರರ ಕಾರ್ಯಗಳನ್ನು ನಾವು ಕುರಿತು ನೋಡಬಹುದು. ಹಾಗಾದರೆ ನಮ್ಮ ಜೀವನದಲ್ಲೂ ಸಹ ನಾವು ಇರುವಾಗ ದೇವರಲ್ಲಿ ನಂಬಿಕೆ ಹುಟ್ಟಿಸುವಂಥ ಕಾರ್ಯವನ್ನು ಪರಿಶುದ್ಧಾತ್ಮನು ಆತನ ವಾಕ್ಯದ ಮುಖಾಂತರವಾಗಿ ನಾವು ನೋಡಬಹುದಾಗಿದೆ. ಕಾರಣ ನಮ್ಮಲ್ಲಿ ನಂಬಿಕೆಗೆ ಅನುಗುಣವಾಗಿ ಆತನ ಎಲ್ಲ ಕಾರ್ಯಗಳನ್ನು ಮಾಡಬಹುದು. ಲೂಕನ ಬರೆದ ಸುವಾರ್ತೆ 11ನೇ ವಾಕ್ಯದಲ್ಲಿ ನೋಡುವಾಗ 9ರಿಂದ 13 ವಾಕ್ಯಗಳನ್ನು ನಿಮಗಾಗಿ ಓದುತ್ತೇನೆ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 9ರಿಂದ 13 ವಾಕ್ಯಗಳು ನಾವು ಓದಿಕೊಳ್ಳೋಣ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದಿಕೊಳ್ಳುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯಬಡು. ನಿಮ್ಮಲ್ಲಿ ತಂದೆಯ ಯಾದವನ್ನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವೆನೋ? ಅಥವಾ ತತ್ತಿಯನ್ನು ಕೇಳಿದಾಗ ಚೇಳಿಯನ್ನು ಕೊಡುವನೋ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಇನ್ನೆಷ್ಟೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಆಗ ಈ ಮಾತಿನಲ್ಲಿ ನೋಡುವಾಗ ನಾವು ದೇವರಲ್ಲಿ ಬೇಡಿಕೊಳ್ಳುವಾಗ ಆ ನಂಬಿಕೆಯ ದೇವರು ನಮ್ಮ ನಂಬಿಕೆಯ ಕ್ರಿಯೆಗಳಿಗೆ ಇಲ್ಲಿ ನೋಡುವಾಗ ಕೇಳುವವನು ಪಡೆದುಕೊಳ್ಳುವನಾಗಿರ್ತಾನೆ. ಹಾಗಾದರೆ ನಮ್ಮ ನಂಬಿಕೆಗೆ ಪಾತ್ರನಾಗಿ ನಮ್ಮ ನಂಬಿಕೆಯನ್ನು ದೃಢಪಡಿಸುವ ಪರಿಶುದ್ಧಾತ್ಮನನ್ನು ನಾವು ಬೇಡಿಕೊಳ್ಳಬೇಕು ಎಂದು ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ಲೂಕನ ಬರೆದ ಸುವಾರ್ತೆಯಲ್ಲಿ ನೀವು ಕೇಳುವಾಗ ಕೊಡಲ್ಪಡುತ್ತದೆ, ಹುಡುಕುವಾಗ ಸಿಗುತ್ತದೆ, ತಟ್ಟುವಾಗ ತೆರೆಯಲ್ಪಡುತ್ತದೆ. ಒಬ್ಬ ಮಗನು ತನ್ನ ತಂದೆಯ ಬಳಿ ಹೋಗಿ ಹಸಿದಾಗ ರೊಟ್ಟಿಯನ್ನು ಕೇಳುವಾಗ ಅವನ ರೊಟ್ಟಿಗೆ ಬದಲಾಗಿ ಬೇರೆ ಕಾರ್ಯವನ್ನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ದೇವರ ವಾಕ್ಯದಲ್ಲಿ. ಆದರೆ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಆಶಿಸಿದಾದರೆ ನಿಮ್ಮ ಪರಲೋಕದ ತಂದೆ, ಅಂದರೆ ನಮ್ಮ ಪರಲೋಕದ ತಂದೆ, ನಾವು ಆರಾಧಿಸುವ ದೇವರು, ನಾವು ಪೂಜಿಸುವಂಥ ದೇವರು, ಸೇವಿಸುವಂಥ ದೇವರು, ಪರಲೋಕದಲ್ಲಿ ಇದ್ದಿರುವಂಥ ದೇವರು, ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಅಧಿಕವಾದ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಅವಾಗ ಬೇಡಿಕೊಳ್ಳುವವರಿಗೆ ಪರಿಶುದ್ಧ ಆತ್ಮನನ್ನು ನಿಶ್ಚಯವಾಗಿ ಕೊಡುವುದಕ್ಕೆ ಆತನ ಶಕ್ತನಾಗಿದ್ದಾನೆ ಎಂದು ಇಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಈ ಭೂಲೋಕದಲ್ಲಿರುವಾಗ ಹೇಳಿದ ಮಾತುಗಳನ್ನು ನಾನು ಇವತ್ತು ನಿಮಗೆ ನೆನಪು ಮಾಡ್ತಾ ಇದ್ದೀನಿ. ನಮ್ಮ ನಂಬಿಕೆ ಜೀವನದಲ್ಲಿ ನಾವು ಸೋತು ಹೋಗದೇ ಇರುವುದಕ್ಕೆ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. ನಾವು ಕೇಳಿದ ವಾಕ್ಯಗಳನ್ನು ನಮ್ಮನ್ನು ಧ್ಯಾನಿಸುವಾಗ ನಮ್ಮಲ್ಲಿ ಅದರ ಕಾರ್ಯರೂಪವಾಗಿ ತರುವುದಕ್ಕೆ ಪರಿಶುದ್ಧಾತ್ಮನು ಸಹಾಯ ಮಾಡೋನಾಗಿರುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ. ಹಾಗಾದರೆ ಪರಿಶುದ್ಧಾತ್ಮ ನಮ್ಮಲ್ಲಿ ಬರುವಾಗ ನಮ್ಮ ನಂಬಿಕೆಯನ್ನು ಅದು ಬೆಳವಣಿಗೆಗೊಳಿಸುವುದಾಗಿರುತ್ತದೆ. ಎರಡನೇದು ಆತನ ಸಹಾಯ ಮಾಡುವುದನೆಂದರೆ ನಮ್ಮ ನಂಬಿಕೆಯ ಜೀವಿತದಲ್ಲಿ ದೇವರ ಮೇಲೆ ಇಟ್ಟಂಥ ಆ ನಂಬಿಕೆಯ ಜೀವನದಲ್ಲಿ ಮುಂದೆ ಹೋಗುವುದಕ್ಕೂ ನಮ್ಮ ಆತ್ಮಿಕ ಜೀವಿತದಲ್ಲಿ ಕೆಲಸ ಮಾಡೋದಕ್ಕೆ ಆತ ನಮಗೆ ಸಹಾಯಕನಾಗಿರ್ತಾನೆ. ಎರಡನೇದಾಗಿ ಆತ ನಮಗೆ ಮಾಡುವ ಸಹಾಯವೇನೆಂದರೆ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ
ನಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಬಲಗೊಳಿಸುವುದಕ್ಕೆ ಆತ ನಮಗಾಗಿ ಸಹಾಯ ಮಾಡುವನಾಗಿರ್ತಾನೆ. ನಮ್ಮೊಂದಿಗೆ ಪ್ರಾರ್ಥಿಸಲು ಆತನ ಸಿದ್ಧನಾಗಿದ್ದಾನೆ. ಹಾಗಾದರೆ ದೇವರ ವಾಕ್ಯದಲ್ಲಿ ಆ ರೀತಿ ಇದೆಯಾ ಎಂದು ನೀವು ಕೇಳಬಹುದು. ಹೌದು ಪ್ರಿಯರೇ, ದೇವರ ವಾಕ್ಯದಲ್ಲಿ ಆತನ ವಾಕ್ಯದ ಅನುಸಾರವಾಗಿ ರುಜುವಾತು ಪಡಿಸುವ ಕಾರ್ಯಗಳು, ಪರಿಶುದ್ಧಾತ್ಮನ ಕ್ರಿಯೆಗಳು ಹೇಗೆ ನಮಗೆ ಸಹಾಯ ಮಾಡುತ್ತದೆ ಎಂದು ನಾನು ತೋರಿಸಿಕೊಡುವುದಕ್ಕೆ ಸತ್ಯವೇದದಿಂದ ನಿಮ್ಮೊಂದಿಗೆ ನಾನು ಮಾತನಾಡುತ್ತಾ ಇದ್ದೇನೆ. ಈ ದಿನಗಳು ಪ್ರತಿಯೊಬ್ಬರು, ಯೌವನಸ್ಥರು, ಚಿಕ್ಕ ಮಕ್ಕಳು, ದೊಡ್ಡವರು, ಹಿರಿಯರು, ಯಾರೇ ಆಗಿರಲಿ, ನಮ್ಮ ಜೀವನದಲ್ಲಿ ಜಯಶಾಲಿಗಳಾಗಿ ಕ್ರಿಸ್ತನ ಜೀವಿತವನ್ನು ನಾವು ಮಾಡಬೇಕಾದರೆ ಪರಿಶುದ್ಧಾತ್ಮನ ಸಹಾಯ ನಮಗೆ ಅತ್ಯಧಿಕವಾಗಿ ಬೇಕಾಗಿರುವಂಥ ಕಾರ್ಯ. ಆತನ ಸಹಾಯಕನು ಮೊದಲನೇದಾಗಿ ನಮ್ಮ ನಂಬಿಕೆಯನ್ನು ಬಲಪಡಿಸೋದಕ್ಕೆ ಆತನು ಬೇಕಾಗಿದ್ದಾನೆ. ಆ ನಂಬಿಕೆ ಆತ್ಮನು ಪರಿಶುದ್ಧಾತ್ಮನ ವರವಾಗಿ ದೇವರು ನಮಗೆ ಕೊಡುವನಾಗಿದ್ದಾನೆ. ಎರಡನೇದಾಗಿ ನಮಗೆ ಆತನ ಯಾವುದರಲ್ಲಿ ಸಹಾಯ ಮಾಡುತ್ತಾನೆ? ರೋಮರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನೋಡುವಾಗ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹಾಲೆಲೂಯ. ನಮಗೆ ದೇವರ ಮಕ್ಕಳಾಗಿರುವ ನಮಗೆ ನಾವು ಆಸಕ್ತಿಯಿಂದಿರುವಾಗ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕಂದು ದಿಕ್ಕು ತೋಚದೇ ಇರುವ ಸಮಯದಲ್ಲಿ ನಮಗೆ ಸಹಾಯತೆ ಯಾರೂ ಇಲ್ಲ ಅನ್ನುವಾಗ ನಮ್ಮ ಆಸಕ್ತಿಯಲ್ಲಿ, ಅಂದರೆ ವೆನ್ ವಿ ಆರ್ ವೀಕ್ ಯು ವಿಲ್ ಹೆಲ್ಪ್. ನಾವು ಆಸಕ್ತಿಯಿಂದ ಇರುವಾಗ ನಮಗೆ ಸಹಾಯ ಮಾಡುವನಾಗಿದ್ದಾನೆ. ನನ್ನ ಆರಂಭದ ದಿನಗಳಲ್ಲಿ ನಾನು ಪ್ರಾರ್ಥಿಸಲು ತುಂಬ ಕಷ್ಟಪಡ್ತಾ ಇದ್ದೆ. ಪ್ರಾರ್ಥಿಸೋಕ್ಕೆ ನನಗೆ ಆಗುತ್ತಿರಲಿಲ್ಲ. ಆಗ ನನ್ನ ಬೋಧಕರ ಬಳಿ ನಾನು ಕೇಳಿದೆ, ಪಾಸ್ಟರ್, ನನಗೆ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕಂತ ನನಗೆ ಆಸೆ ಇದೆ, ಆದರೆ ಪ್ರಾರ್ಥನೆ ಮಾಡೋಕ್ಕೆ ಹೋಗುವಾಗ ನನ್ನಲ್ಲಿ ಆಸಕ್ತಿ ಉಂಟಾಗುತ್ತೆ. ಒಂದು 5 ನಿಮಿಷ 10 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ನನ್ನಲ್ಲಿ ಒಂದು ರೀತಿಯಾದಂಥ ಆಸಕ್ತಿ ಬಂದು ನನಗೆ ಪ್ರಾರ್ಥನೆ ಮಾಡೋಕ್ಕಾಗದೆ ನಾನು ಎದ್ದು ಹೊರಟು ಹೋಗುತ್ತಾ ಇದ್ದೇನೆ. ಆದರೆ ನನಗೆ ಆಸೆ ಇದೆ, ನಾನು ಪ್ರಾರ್ಥಿಸಬೇಕು, ದೇವರೊಂದಿಗೆ ನಾನು ನಡೆಯಬೇಕೆಂದು ನನಗೆ ಆಸೆ ಇದೆ. ಆದರೆ ನನ್ನಲ್ಲಿರುವ ಬಲಹೀನತೆಗಳು, ನನ್ನಲ್ಲಿರುವಂಥ ಆಸಕ್ತಿ, ನಾನು ದೇವರಿಗಾಗಿ ದೇವರ ಸನ್ನಿಧಾನದಲ್ಲಿ ಅಧಿಕವಾಗಿ ಸಮಯವನ್ನು ಕೊಡೋಕ್ಕೆ ಖರ್ಚು ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡಬೇಕು ಅನ್ನುವಾಗ ನನ್ನ ಯೌವನ ಪ್ರಾಯದಲ್ಲಿ ನನ್ನ ಬೋಧಕರು, ನನ್ನ ಸೇವಕರು ನನಗೆ ಪರಿಚಯ ಮಾಡಿಕೊಟ್ಟಂಥ ವಾಕ್ಯವು ಈ ವಾಕ್ಯ 8ನೇ ಅಧ್ಯಾಯ 26ನೇ ವಚನ. ಅಲ್ಲಿ ದೇವರು ಮನುಷ್ಯರು, ದೇವ ಸೇವಕರು ನನಗೆ ಹೇಳಿದರು, ನಿನ್ನ ಆಸಕ್ತಿಯಲ್ಲಿ ನಿನಗೆ ಸಹಾಯ ಮಾಡುವುದಕ್ಕೆ ಪರಿಶುದ್ಧಾತ್ಮನಿದ್ದಾನೆ. ಆತನ ಅಭಿಷೇಕವನ್ನು ನೀನು ಹೊಂದುವುದಾದರೆ, ಆ ಅಭಿಷೇಕ್ತನ ಕೃಪೆ ನಿನ್ನಲ್ಲಿರುವುದಾದರೆ ನಿನ್ನ ಎಲ್ಲ ಆಸಕ್ತಿಯನ್ನು ಮಾರ್ಪಡಿಸಿ, ಅಲ್ಲಿ ನೋಡುವಾಗ ಕೆಳಗಿನ ವಚನ ನೋಡುವಾಗ, ನಿಮ್ಮ ಆಸಕ್ತಿಯಲ್ಲೂ ಆತನು ನಿಮಗೆ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆವಾಗ ಆ ಮಾತಿನ, ಈ ವಾಕ್ಯದ ಅರ್ಥದಿಂದ ನಮಗೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಎಂದು ನಮಗೆ ಗೊತ್ತಿಲ್ಲ. ಹಾಗಾದರೆ ಪರಿಶುದ್ಧಾತ್ಮ ನಮ್ಮೊಳಗೆ ಇದ್ದು ಆತನು ನಮಗಾಗಿ ನರಳಾಟದಿಂದ ಪ್ರಾರ್ಥಿಸೋಣ. ಅಂದರೆ ನಮ್ಮ ಮನುಷ್ಯನ ಒಂದು ಪ್ರಾರ್ಥನೆ ಒಂದು ಸ್ಥಿಮಿತವಾಗಿರುತ್ತದೆ. ನಾವು ಪ್ರಾರ್ಥಿಸಬೇಕಾದರೆ ನಮ್ಮ ಚಿಂತೆ ಎಲ್ಲನೂ ನಮ್ಮ ಸ್ವಯ ಕಾರ್ಯಗಳಿಗಾಗಿ ಅದು ತವಕ ಪಡುವುದಾಗಿರುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಆತನ ಶಕ್ತಿಯು ನಮ್ಮಲ್ಲಿ ಬರುವಾಗ ನಾವು ಬಲಗೊಂಡು ಆತನಿಗಾಗಿ ಸಾಕ್ಷಿಗಳಾಗಿರುತ್ತೇವೆ. ಆವಾಗ ದೇವರ ಬಲವು ಪರಿಶುದ್ಧಾತ್ಮ ನಮ್ಮಲ್ಲಿ ಆವರಿಸಿಕೊಳ್ಳುವಾಗ ಅದು ನಮ್ಮನ್ನು ದೇವರ ಚಿತ್ತಕ್ಕೆ ನೇರಾಗಿ ನಡೆಸುನಾಗಿರುತ್ತದೆ. ಪ್ರಾರ್ಥನೆಯಲ್ಲಿ ನಾವು ಮಾಡಬೇಕಾದ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸುವಾಗ ನಮ್ಮ ಜೀವಿತದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡೋದಕ್ಕೆ ದೇವರ ಆತ್ಮನ ಸಹಾಯ ಮಾಡುತ್ತಾನೆ. ಇಲ್ಲಿ ನೋಡುವಾಗ ದೇವರು ನಮ್ಮ ಪ್ರಾರ್ಥನಾ ಜೀವನದಲ್ಲಿ ಪರಿಶುದ್ಧಾತ್ಮನ ಸಹಾಯಕ ಮೂಲಕವಾಗಿ ನಮ್ಮನ್ನು ಬಲಪಡಿಸುನಾಗಿರ್ತಾನೆ. ಇಲ್ಲಿ ನೋಡುವುದಾದರೆ ನಮ್ಮ ಆಸಕ್ತಿಯಲ್ಲಿ ಆತನ ಶಕ್ತಿಯನ್ನು ಕೊಟ್ಟು ಪ್ರಾರ್ಥಿಸುನಾಗಿರ್ತಾನೆ. ಇಲ್ಲಿ ನೋಡುವಾಗ ಇಲ್ಲಿ ದೇವರವಾಗಿ ನಮಗೆ ಯಾವ ರೀತಿ ಪ್ರಾರ್ಥಿಸಬೇಕೆಂದು ನಮಗೆ ಗೊತ್ತಿಲ್ಲ. ಅನೇಕರು ನಾವು ಕೇಳುವುದು ಉಂಟು,
ನನಗೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ, ನನಗೆ ಕಲಿಸಿಕೊಡಿ. ದೇವರು ವಾಕ್ಯ ಹೇಳುತ್ತೆ, ಪರಿಶುದ್ಧಾತ್ಮನ ನಿನ್ನಲ್ಲಿ ನೆಲೆಗೊಂಡಿರುವಾಗ, ಪರಿಶುದ್ಧಾತ್ಮನ ನಿನ್ನಲ್ಲಿರುವಾಗ ಆತನಿಗೆ ನೀನು ಅವಕಾಶ ಕೊಟ್ಟು ನಿನ್ನ ಜೀವನದಲ್ಲಿ ಆತನ ಅಳವಡಿಸಿಕೊಂಡುವಾಗ, ಪರಿಶುದ್ಧಾತ್ಮನ ಚಿತ್ತದಂತೆ ನಮ್ಮನ್ನು ರೂಪಿಸಿಕೊಂಡು ನಡೆಯುವಾಗ ಪರಿಶುದ್ಧಾತ್ಮನು ನಮ್ಮ ಪ್ರಾರ್ಥನೆ ಜೀವಿತನು ಎಷ್ಟೋ ಮಧುರವಾಗಿ ಮಾರ್ಪಡಿಸುತ್ತಾನೆ. ಇಲ್ಲಿ ನೋಡುವಾಗ ಆತನು ನಮ್ಮೊಳಗೆಯಿಂದ ನಮ್ಮ ಆಸಕ್ತಿಯನ್ನು ಅರಿತು ಆತನು ನಮ್ಮೊಂದಿಗೆ ಇದ್ದು ಪ್ರಾರ್ಥನೆ ಮಾಡುವನಾಗಿರ್ತಾನೆ, ಪ್ರಾರ್ಥಿಸುವುದಕ್ಕೆ ಸಹಾಯ ಮಾಡುವನಾಗಿರ್ತಾನೆ. ಹಾಗಾದರೆ ಪ್ರಿಯರೇ, ನಮ್ಮ ಆಸಕ್ತಿಯನ್ನು ಅರಿತು ಒಬ್ಬ ಮನುಷ್ಯನ ಸಹಾಯ ನಾವು ಬೇಡುವುದಾದರೆ, ಇಲ್ಲಂದರೆ ಪ್ರತಿಯೊಂದಕ್ಕೂ ಒಂದು ಮನುಷ್ಯನ ಸಹಾಯ ನಾವು ಕೋರುವುದಾದರೆ ಅದರ ಪ್ರಯೋಜನ ಅದ. ದೇವರು ಅದಕ್ಕಾಗಿ ಯೇಸು ನಮಗೆ ವಾಗ್ದಾನವಾಗಿ ಹೇಳಿದ ಮಾತು, ಇದೋ ನಾನು ಹೊರಟು ಹೋದರೆ ನಿಮಗೆ ಹಿತಕರವಾಗಿರುತ್ತದೆ, ನಾನು ನಿಮಗೆ ಬೇರೆ ಸಹಾಯಕನನ್ನು ಕಲಿಸುತ್ತೇನೆ, ಆತನು ನಿಮ್ಮ ಸಕಲ ಸತ್ಯದಲ್ಲೂ ಸಕಲ ಶಕ್ತಿಯಲ್ಲೂ ಸಕಲ ನೀತಿಯಲ್ಲೂ ನಿಮ್ಮನ್ನು ನಡೆಸುತ್ತಾನೆ ಎಂದು ದೇವರು ವಾಗ್ದಾನದ ಫಲವಾದ ಆ ಪರಿಶುದ್ಧಾತ್ಮನನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹೌದು ಪ್ರಿಯರೇ, ನಮ್ಮ ಆಸಕ್ತಿಯ ಸಮಯಗಳಲ್ಲಿ, ನಮ್ಮ ಸೋತು ಹೋದಂಥ ಸಮಯಗಳಲ್ಲಿ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡೋನಾಗಿರುತ್ತಾನೆ. ನಮ್ಮ ಶರೀರವು ಬಲವೀನ ಉಳ್ಳದಾಗಿದೆ. ನಮ್ಮ ಶರೀರದಲ್ಲಿ ಅನೇಕ ಬಲಹೀನತೆಗಳಿಂದ ನಾವು ನರಳುತ್ತಿರುವಾಗ ಪರಿಶುದ್ಧಾತ್ಮನು ಬಂದು ನಮಗೆ ಸಹಾಯ ಮಾಡುವನಾಗಿರ್ತಾನೆ. ಈ ರೀತಿಯಾಗಿ ನೋಡುವಾಗ ಒಂದು ಸನ್ನಿವೇಶವು ನನಗೆ ನೆನಪು ಬರುತ್ತಾ ಇದೆ, ನಡೆದ ಒಂದು ಘಟನೆ ನನಗೆ ನೆನಪು ಬರುತ್ತಾ ಇದೆ. ನಾನು ಇದು ನನ್ನ ಯೌವನ ಪ್ರಾಯದಲ್ಲಿರುವಾಗ ಒಬ್ಬ ಸೇವಕರು ದೇವರ ಸಂದೇಶವನ್ನು ಕೊಡುತ್ತಿರುವಾಗ ಈ ಕಾರ್ಯವನ್ನು ನಾನು ಅವರಿಂದ ನಾನು ಕೇಳಿಕೊಂಡೆ. ಅದೇನೆಂದರೆ, ಒಬ್ಬ ಸಹೋದರನು ಒಂದು ಫ್ಯಾಕ್ಟ್ರಿ ಕೆಲಸದಲ್ಲಿ ಮಾಡುತ್ತಿರುವಾಗ ಅವನ ಜೀವನದಲ್ಲಿ ಆತನು ಅಳವಡಿಸಿಕೊಂಡ ಒಂದು ಕಾರ್ಯವೇನೆಂದರೆ, ತನಗೆ ಸಮಯ ಸಿಕ್ಕುವಾಗೆಲ್ಲ ಆತನು ಮೊಣಕಾಲೂರಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವನಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದರು. ಫ್ಯಾಕ್ಟ್ರಿನಲ್ಲಿ ಲಂಚ್ ಟೈಮ್ ಬಿಟ್ಟಾಗ ಆ ಫ್ಯಾಕ್ಟ್ರಿಯಿಂದ ಸ್ವಲ್ಪ ಹೊರಗೆ ಬಂದು ಒಂದು ನಡೆಗಾಲಷ್ಟು ದೂರದಲ್ಲಿ ಹೋಗುವಾಗ ಅಲ್ಲಿ ಒಂದು ಸಭೆ ಇರುತ್ತಾ ಇತ್ತು. ಆ ಸಭೆಯೊಳಗೆ ಹೋಗಿ ಮಧ್ಯಾಹ್ನದ ಸಮಯದಲ್ಲಿ ತನಗೆ ಸಮಯ ಸಿಕ್ಕಾಗ ಊಟವನ್ನು ಬೇಗನೆ ಮುಗಿಸಿ ಓಡಿ ಹೋಗಿ ಇರುವಂಥ ಸಮಯವನ್ನು ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುತ್ತಾ ಹೀಗೆ ಅನೇಕ ದಿನಗಳು ಆತನು ಮಾಡುವನಾಗಿದ್ದನು. ಇದು ಅನೇಕರು ಗಮನಿಸುವರಾಗಿದ್ದರು, ಆತನನ್ನು ನೋಡಿ ಆಶ್ಚರ್ಯ ಪಡುವರಾಗಿದ್ದರಂತೆ. ಹಾಗೆ ಕಾಲಕ್ರಮೇಣ ಹೋಗುತ್ತಿರುವಾಗ ಒಂದು ದಿನ ಆ ಸಹೋದರನಿಗೆ ಅಸ್ವಸ್ಥನಾಗಿ ಅನಾರೋಗ್ಯದಿಂದ ಮನೆಯಲ್ಲಿ ಇದ್ದು ಬಳಲುತ್ತಿರುವಾಗ ಅವನು ಅಳುತ್ತಾ ಇದ್ದನಂತೆ, ತನ್ನ ಹಾಸಿಗೆಯಲ್ಲಿ ಮಲಗಿ ಅಳುತ್ತಾ ಇದ್ದನಂತೆ. ಹೀಗೆ ದಿನಗಳು ಕಳೆದು ಹೋಗ್ತಾ ಇತ್ತು. ಅಯ್ಯೋ, ನಾನು ಎದ್ದು ಮೊಣಕಾಲು ನನಗೆ ಪ್ರಾರ್ಥಿಸೋಕ್ಕಾಗ್ತಾ ಇಲ್ವಲ್ಲ ಎಂದು ಬೇಸರದಿಂದಿರುವಾಗ ಒಂದು ಘಟನೆ ಅಲ್ಲಿ ನಡೆಯಿತು. ಅದೇನೆಂದರೆ, ಅವನ ಕೊಠಡಿಯಲ್ಲಿ ಯಾರೂ ಇರಲಿಲ್ಲ, ಆದರೆ ಆತನ ಪಕ್ಕದಲ್ಲಿ ಯಾರೋ ಒಬ್ಬರು ಕುಳಿತಿರುವಾಗೆ ಆ ಹಾಸಿಗೆಯಲ್ಲಿದ್ದಂಥ ಮನುಷ್ಯನ ತಲೆಯನ್ನು ಹೀಗೆ ಸವರುವ ರೀತಿಯಲ್ಲಿ ಯಾರೋ ಒಬ್ಬರ ಒಂದು ಸ್ಪರ್ಶವು ಆತನಿಗೆ ಉಂಟಾಯಿತು. ಆ ಮಗನ ಹೆಸರನ್ನು ಕರೆದು ಮಾತನಾಡಿದ್ರಂತೆ, ಯಾಕೆ ಅಳುತ್ತಾ ಇದ್ದೀಯಾ, ನೀನು ಯಾಕೆ ಈ ರೀತಿ ಅಳುತ್ತಾ ಇದ್ದೆ ಅಂತ ಕೇಳುವಾಗ ಆ ಸಹೋದರನು ಹೇಳಿದಂತೆ, ನಾನು ದಿನನಿತ್ಯವೂ ನನ್ನ ಸಮಯಗಳನ್ನು ನಾನು ದೇವರಿಗೆ ಮೊಣಕಾಲೂರಿ ಜನರಿಗಾಗಿಯೂ ನಾನು ಪ್ರಾರ್ಥಿಸುವನಾಗಿದ್ದೆ. ನಾನು ಪ್ರಾರ್ಥಿಸುವಾಗ ನನ್ನ ದೇವರು ನನ್ನೊಟ್ಟಿಗೆ ಇದ್ದು ಪ್ರಾರ್ಥಿಸುವನಾಗಿದ್ದಾನೆ. ಆ ಪರಿಶುದ್ಧಾತ್ಮನ ಸಹಾಯದಿಂದ ಆತನ ವೇದನೆಯನ್ನು, ದೇವರ ಭಾರವನ್ನು ನನ್ನೊಂದಿಗೆ ಹಂಚಿಕೊಂಡು ನನ್ನ ಪ್ರಾರ್ಥನೆಗೆ ಸಹಾಯ ಮಾಡಿ, ನಾನು ಪ್ರಾರ್ಥಿಸುವಾಗ ನನ್ನೊಂದಿಗೆ ಇದ್ದು ವಿಜ್ಞಾಪಗಳನ್ನು ಹೇಳುತ್ತಾ ಪರಿಶುದ್ಧಾತ್ಮನ ಸಹಾಯ ಮಾಡಿ ಪ್ರಾರ್ಥಿಸ್ತಾ ಇದ್ದರು. ಆದರೆ ನನಗೆ ಮೊಣಕಾಲೂರಿ ಪ್ರಾರ್ಥಿಸೋಕ್ಕಾಗ್ತಾ ಇಲ್ಲ, ನಾನು ಬಲಹೀನನಾಗಿದ್ದೇನೆ ಅನ್ನುವಾಗ ಆ ಕೇಳುತ್ತಿರುವಂಥ ಮನುಷ್ಯನು ಉತ್ತರ ಕೊಟ್ಟನಂತೆ, ನೀನು ಪ್ರಾರ್ಥನೆ ಮಾಡದೇ ಇರುವುದಾದರೆ, ನೀನು ಪ್ರಾರ್ಥನೆ ಮಾಡುತ್ತಾ ಇಲ್ಲ ಅಂತೇಳಿ ನೀನು ಕೊರಗಬೇಡ, ಇವತ್ತು ನಾನು ನಿನಗಾಗಿ ಪ್ರಾರ್ಥನೆ ಮಾಡುತ್ತೇನೆ, ನಾನು ಪ್ರಾರ್ಥನೆ ಮಾಡುತ್ತೇನೆ ಅಂತ ಹೇಳುವಾಗ ಆತನ ಕೇಳಿ, ನೀನು ಯಾರು ಅನ್ನುವಾಗ, ನೀನು ಯಾರನ್ನು ನೋಡಿ ನೀನು ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದೆಯೋ ಅದೇ ಯೇಸು ನಾನು
ಇವತ್ತು ನಿನಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಅಂತೇಳಿ ಅಲ್ಲೇ ಮೊಣಕಾಲೂರಿ ಆತನ ಕರಗಳನ್ನು ಹಿಡಿದುಕೊಂಡು ದೇವರು ಪ್ರಾರ್ಥನೆ ಮಾಡಿದ್ರಂತೆ. ಆ ಕಾರ್ಯವನ್ನು ನಾನು ಕೇಳಿದಾಗ ರೋಮಾಂಚಕಾರಿಯಾಗಿತ್ತು. ನಮ್ಮ ದೇವರು ಎಷ್ಟೋ ಒಳ್ಳೆಯವರು, ನಮ್ಮ ಬಲಹೀನಗಳನ್ನು ಅರಿತು ನಮಗಾಗಿ ಪ್ರಾರ್ಥನೆ ಮಾಡುವನಾಗಿದ್ದಾನೆ ಅಂತ ಹೇಳಿ ಆವತ್ತು ನನ್ನ ಜೀವನದಲ್ಲಿ ಒಂದು ಆಸೆ ಹುಟ್ಟಿತು. ನನ್ನ ಸಮಯಗಳು, ನನಗೆ ಸಿಕ್ಕ ಸಮಯಗಳಲ್ಲೂ ನಾನು ದೇವರನ್ನು ಬೇಡುವನಾಗಿ, ದೇವರಿಗಾಗಿ ಪ್ರಾರ್ಥಿಸುವನಾಗಿ ಮಾರ್ಪಡಬೇಕು, ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಬೇಕೆಂದು ಒಂದು ಆಸೆ ಉಂಟಾಯಿತು. ಈ ವಚನದ ರಹಸ್ಯವನ್ನು ತಿಳಿದುಕೊಂಡೆ. ನಾವು ನಮ್ಮ ಶಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವುದಾದರೆ ಅದು ಸ್ವಲ್ಪ ಮಟ್ಟಿಗೆ, ಆದರೆ ದೇವರ ಆತ್ಮನ ಸಹಾಯದಿಂದ ನಾವು ಮೊಣಕಾಲೂರಿ ಪ್ರಾರ್ಥಿಸುವುದಾದರೆ ಅಧಿಕವಾದ ಸಮಯ ಅಥವಾ ಅಧಿಕವಾದ ದೊಡ್ಡ ಕಾರ್ಯಗಳನ್ನು ದೇವರಿಗೆ ನಾವು ಮಾಡೋಕ್ಕೆ ಶಕ್ತರಾಗ್ತೀವಿ. ಪ್ರಾರ್ಥನೆ ಜೀವನದ ರಹಸ್ಯವೇನೆಂದರೆ ಪರಿಶುದ್ಧಾತ್ಮನೊಂದಿಗೆ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ಜೀವನದಲ್ಲಿ ಒಂದು ಜಯವನ್ನು ನಾವು ನೋಡಬಹುದು. ಕಾರಣ ದೇವರ ವಾಕ್ಯ ಹೇಳುತ್ತದೆ, ಪರಿಶುದ್ಧಾತ್ಮ ನಿಮಗೆ ಸಹಾಯಕನಾಗಿ ನಾನು ಕೊಟ್ಟಿದ್ದೇನೆ. ಆ ಸಹಾಯಕನು ನಮಗೆ ಎಲ್ಲ ಬಲಹೀನತೆಗಳಲ್ಲಿ ನಮ್ಮನ್ನು ಸಹಾಯಿಸಿ ನಡೆಸುವನಾಗಿದ್ದಾನೆ. ಬರೀ ಪ್ರಾರ್ಥನೆ ಜೀವಿತವಲ್ಲ, ನಮ್ಮ ಪರಿಶುದ್ಧ ಜೀವಿತಕ್ಕೂ ಪರಿಶುದ್ಧ ಜೀವನ ಮಾಡೋದಕ್ಕೂ ಆತ ನಮಗೆ ಸಹಾಯವನ್ನು ಮಾಡುವನಾಗಿದ್ದಾನೆ. ಆ ಪರಿಶುದ್ಧಾತ್ಮನ ಜೀವನದೊಂದಿಗೆ, ಆ ಪರಿಶುದ್ಧಾತ್ಮನ ಕೃಪೆಯೊಂದಿಗೆ ನಾವಿರುವಾಗ, ಆತನ ಸಹಾಯವನ್ನು ನಾವು ಕೋರುವಾಗ ಆತ ನಮಗೆ ಸಹಾಯ ಮಾಡುತ್ತಾನೆ. ಹೇಗೆ ನಾವು ಒಂದು ವಸ್ತುವನ್ನು ತೆಗೆದುಕೊಂಡರೆ ಅವ್ರು ಕೊಟ್ಟಂಥ ಗ್ಯಾರಂಟಿ ಕಾರ್ಡನ್ನು, ಅವ್ರು ಕೊಟ್ಟಂಥ ಕಾಲ್ ಸೆಂಟರ್ ನಂಬರ್ನ, ಅವ್ರು ಕೊಟ್ಟ ಮ್ಯಾನ್ಯುವಲ್ಸ್ನ ನಾವು ಯಾವ ರೀತಿ ನಂಬಿ ನಾವು ಸಹಾಯಕ್ಕೆ ಮುಂದಾಗಿ ಅವನ್ನ ಕರೀತೀವೋ, ಅದೇ ರೀತಿ ನಮಗಾಗಿ ಕೊಡಲ್ಪಟ್ಟಿರುವಂಥ ಈ ಸತ್ಯ ವೇದವನ್ನು ನಾವು ಓದುವಾಗ, ಇದರಲ್ಲಿರುವಂಥ ವಾಕ್ಯವನ್ನು ನಾವು ಓದುವಾಗ, ಇದರಂತೆ ನಾವು ದೇವರನ್ನು ಹುಡುಕುವಾಗ ಆತನು ನಿಜವಾಗಲಿ ನಮಗೆ ಎಲ್ಲ ಬಲಹೀನತೆ ಸಮಯಗಳಲ್ಲಿ ನಮಗೆ ಸಹಾಯವನ್ನು ಮಾಡಿ ನಮ್ಮ ಜಯಶಾಲಿಗಳನ್ನಾಗಿ ಮಾಡೋದಕ್ಕೆ ಆತನ ಕೃಪೆಯನ್ನು ಕೊಡುವನಾಗಿದ್ದಾನೆ. ಪ್ರಿಯರೇ, ಹೌದು, ಈ ದಿನಗಳಲ್ಲಿ ನಾವು ಪರಿಶುದ್ಧಾತ್ಮನನ್ನು ನಾವು ಸ್ಥಿಮಿತಗೊಳಿಸಿದೆ. ಯಾರೋ ಒಬ್ಬ ಇಂಥ ಜನರಿಗೇ ಪರಿಶುದ್ಧಾತ್ಮನ ಎಂಬ ಹೇಳುವ ಮಾತನ್ನು ನಾವು ಬಿಟ್ಟು ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನನ್ನು ಜೀವಿತವಾಗಿ ಅಳವಡಿಸಿಕೊಳ್ಳುವಾಗ, ಪರಿಶುದ್ಧಾತ್ಮನ ಅಭಿಷೇಕದ ಕೃಪೆಯನ್ನು ನಾವು ಹೊಂದುವರಾಗಿ ನಾವು ಜೀವಿಸುವಾಗ, ನಾವು ಆತನಿಗಾಗಿ ಜೀವಿಸಿ ಆತನಿಗಾಗಿ ಅನೇಕ ಕಾರ್ಯಗಳನ್ನು ಮಾಡೋದಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಈ ಮಾತುಗಳ ಮುಖಾಂತರವಾಗಿ ನಾನು ಹೇಳ ಬಯಸೋದು ಒಂದು, ಪರಿಶುದ್ಧಾತ್ಮನ ಜೀವಿತ ನಮಗೆ ಬೇಕಾಗಿದೆ. ಪರಿಶುದ್ಧಾತ್ಮನೊಂದಿಗೆ ಜೀವಿಸ ನಮಗೆ ಬೇಕಾಗಿದೆ. ಈ ಮುಂಬರುವ ದಿನಗಳಲ್ಲಿ ನಾವು ಆತನನ್ನು ಅವಲಂಬಿಸಿಕೊಂಡವರಾಗಿ ಆತನೊಂದಿಗೆ ಸಹವಾಸದಿಂದಿರುವ ಒಂದು ಆತ್ಮಿಕ ಜೀವನದಲ್ಲಿ ಬೆಳೆಯೋಣ. ಕಾರಣ ನಮ್ಮ ದೇವರು ಬಯಸುವ ಕಾರ್ಯ ಒಂದೇ. ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 18ನೇ ವಾಕ್ಯ ಮತ್ತೆ ನಿಮಗೆ ಜ್ಞಾಪಿಸುತ್ತೇನೆ. ದೇವರು ಕೋರುವುದೆಂದರೆ ನೀವು ಯಾವಾಗಲೂ ಆತ್ಮದಿಂದ ತುಂಬಿಸಲ್ಪಟ್ಟವರಾಗಿರಬೇಕು. ಬಿ ಫಿಲ್ಡ್ ವಿತ್ ದ ಸ್ಪಿರಿಟ್, ಹ್ಯಾವ್ ಎ ಸ್ಪಿರಿಟ್ ಫಿಲ್ಡ್ ಲೈಫ್ so that can God move through you and show that He is with you. God bless you. ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ನಮ್ಮ ಕೃಪೆಯುಳ್ಳ ತಂದೆಯೇ, ಈ ಸಮಯದಲ್ಲಿ ಈ ವಾಕ್ಯಗಳನ್ನು ನಾವು ಕೇಳುತ್ತಿರುವ ಪ್ರತಿಯೊಬ್ಬ ನಮ್ಮ ಪ್ರಿಯ ವೀಕ್ಷಕರಿಗೂ ನಾವು ಪ್ರಾರ್ಥಿಸುವರಾಗಿದ್ದೇವೆ. ನಿನ್ನ ಆತ್ಮನ ಸಹಾಯವು ಅವರ ಬಲಹೀನತೆ ಸಮಯಗಳಲ್ಲಿ ಕೊಡುವ ಒಂದು ಶಕ್ತಿಯನ್ನು ಹೊಂದಿಕೊಳ್ಳುವುದು, ಆ ಶಕ್ತಿಯಿಂದ ದೇವರಿಗಾಗಿ ಜೀವಿಸೋದಕ್ಕೂ ದೇವರ ಸನ್ನಿಧಿಯಲ್ಲಿ ಸಹಾಯವನ್ನು ಬೇಡಿ ನಡೆಸಬೇಕಾದ ಜೀವನ ಕುರಿತು ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ, ಈ ಸಮಯದಲ್ಲಿ ಈ ವಾಕ್ಯವನ್ನು ಯಾರು ಎಲ್ಲೆಲ್ಲಿ ಕೇಳುತ್ತಾ ಇದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕವನ್ನು ತುಂಬಿಸಬೇಕೆಂದು ಪ್ರಾರ್ಥಿಸ್ತಾನೆ. ಅಯ್ಯಾ, ನಮ್ಮ ಜೀವನದಲ್ಲಿ ನಮ್ಮಲ್ಲಿ ನೆಲೆಗೊಂಡು ನಮ್ಮ ಬಲಹೀನತೆಗಳನ್ನು ಅರಿತು ನಮಗೆ ಸಹಾಯ ಮಾಡುವ ದೇವರು ಒಬ್ಬರಿದ್ದಾರೆ ಎಂದು ಅರಿತುಕೊಳ್ಳುವುದಕ್ಕೆ ನೀನು ಸಹಾಯ ಮಾಡಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಜೀವನದಲ್ಲಿ ಅವರ ಬಲಹೀನತೆ ಸಮಯಗಳು, ಹೋರಾಟದ ಸಮಯಗಳು, ಅಯ್ಯಾ ನರಳಾಟದ ಸಮಯಗಳು, ಕೊರತೆಯುಳ್ಳ ಸಮಯಗಳಲ್ಲಿ ನೀನು ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥಿಸೋನಾಗಿದೆ. ನಿನ್ನ ಸಹಾಯದ ಹಸ್ತದಿಂದ ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ಸತ್ಯವೇದ ಶಾಲಾ ಕಾರ್ಯಕ್ರಮದಲ್ಲಿ ನಾವು ಮುಂಬರುವ ಸಂಚಿಕೆಯಲ್ಲಿ
ಇನ್ನೂ ಹೆಚ್ಚಾದ ಕಾರ್ಯಗಳನ್ನು ಪರಿಶುದ್ಧಾತ್ಮನನ್ನು ಕುರಿತು ನಾವು ತಿಳಿದುಕೊಳ್ಳೋಣ, ಅಧ್ಯಯನ ಮಾಡೋಣ. ಆ ದಿನದವರೆಗೂ ಮತ್ತೆ ಬರುವ ಸಂಚಿಕೆಗಳನ್ನು ನೋಡೋವರೆಗೂ ನಿಮ್ಮಿಂದ ಬಿಡುಗಡೆ ಹೊಂದು ಮತ್ತೆ ನಿಮ್ಮನ್ನು ನೋಡು ಪಡೆಯುವಂಥ ಸಹೋದರ ಕೀರ್ತಿ ಪಾಲ್ ಮತ್ತೆ ಭೇಟಿಯಾಗೋಣ. ಮೇ ಗಾಡ್ ಬ್ಲೆಸ್ ಯು.